ದೇವರ ನಾಮಕ್ಕೆ ಸ್ತೋತ್ರವು. ಎರಡನೇದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ ನಂಬುತ್ತೇನೆ. ನಿಮ್ಗಾಗಿ ಸಬ್ಸ್ಕ್ರೈಬರ್ಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೂಟ್ಯೂಬ್ ನೋಡ್ತಾ ಇರುವಂತ ನಿಮ್ಮೆಲ್ಲ ಕುಟುಂಬಗಳ ಆಶೀರ್ವಾದ ಹೊಂದಿಕೊಳ್ಳಲಿ ಅಂತ ಹೇಳಿ ಪ್ರತಿ ದಿನ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸ್ತದೆ, ನಿನ್ನ ನಂಬಿಕೆ ನಿನ್ನನ್ನು ಆಶೀರ್ವಾದ ಮಾಡ್ತದೆ ಅಂತ ಹೇಳಿ ನಾನು ನಂಬಿದ್ದೇನೆ. ನೀವು ನಂಬಿದರೆ ದೇವರ ಕಾರ್ಯಗಳನ್ನ ನೋಡ್ತೀಯ. ಕಲ್ವಾರಿ ಶಿಲುಬೆಯಲ್ಲಿ ಆತನ ಮರಣ ಹೊಂದಿಕೊಂಡು ಆತನ ರಕ್ತದಿಂದ ನಮ್ಮನ್ನು ತೊಳೆದು ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಂತೇಳಿ ಒಡಂಬಡಿಕೆಯ ಮಾತನ್ನ ನಮ್ಮೆಲ್ಲರಿಗೆ ತಿಳಿಸಿದ್ದಾನೆ. ಈ ದಿನದ ದೇವರ ವಾಕ್ಯ ಸಂದೇಶ ಏನಪ್ಪಾ ಅನ್ನೋದಾದ್ರೆ, ಯಾವ ವಿಷಯಗಳಲ್ಲಿ ಬಿದ್ದು ನೀನು ದೇವರನ್ನ ಕಳ್ಕೊಳ್ತಾ ಇದೀಯ ಅಲ್ವಾ? ಈ ಉದಯ ಕಾಲದಲ್ಲಿ ನಿನ್ ಜೀವಿತ ಹೆಂಗಿದೆ ಅಂದ್ರೆ, ಪ್ರಾರ್ಥನೆಗೆ ಸಮಯ ಇಲ್ಲ ಪಾಸ್ಟ್ರೆ, ಚರ್ಚಿಗೆ ಬರೋದಕ್ಕೆ ಸಮಯ ಇಲ್ಲ ಪಾಸ್ಟ್ರೆ, ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇಲ್ಲ, ನನಗೆ ಟೈಮೇ ಇಲ್ಲ ಅಂತ ಇದೆಯಾ ಮಗನೇ ನೀನ್ ಅಂತ ಇದೆಯಾ? ದಯವಿಟ್ಟು ತಪ್ಪು ಕೆಲಸ ಮಾಡಬೇಡ. ನನ್ಗೆ ಕಷ್ಟ, ನನ್ನ ಕಷ್ಟ ಯಾರು ನಿಮ್ಗೆ ಏನ್ ಗೊತ್ತು? ನನ್ನ ಕಷ್ಟ ನನ್ನ ನೋವು ಅಂತ ನೀನು ಹೇಳ್ಬೋದು. ಇರ್ತದೆ, ನಿಜವಾಗ್ಲೂ ನಿನ್ ಕಷ್ಟ ಇದೆ ಇಲ್ಲ ಅನ್ನಲ್ಲ, ಸಾಲ ಇದೆ ಇಲ್ಲ ಅನ್ನಲ್ಲ, ಜಗಳ ಇದೆ ಇಲ್ಲ ಅನ್ನಲ್ಲ, ಅವಮಾನ ಇದೆ ಇಲ್ಲ ಅನ್ನಲ್ಲ, ದುಃಖ ಇದೆ, ಅವಮಾನ, ನಿಂದೆಗಳಿದೆ, ಬೈತಾ ಇದ್ದಾರೆ, ಅತ್ತೆ ಬೈತದಾಳೆ, ಅಕ್ಕ ಬೈತದಾಳೆ, ಕುಟುಂಬಸ್ಥರು ಸೇರ್ತಾ ಇಲ್ಲ, ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ಜೀವನ ಮಾಡ್ತಾ ಇದ್ದೀನಿ, ನನಗೆ ಭಾರ ಕಷ್ಟ ಅದರಲ್ಲಿದ್ದ ನನಗೆ ದೇವರು ಹುಡುಕಕ್ ಆಗ್ಲಿಲ್ಲ ಅಂತಂತೀಯ? ನಿಜವಾಗಿ ಹೇಳ, ಈ ಲೋಕದ ಭೋಗಗಳು, ಲೋಕದಲ್ಲಿರುವಂತವುಗಳಲ್ಲಿ ಮುಳಿಗೆ ತೇಲೋದಕ್ಕೆ ಪ್ರಯತ್ನ ಪಡೋಕ್ ಹೋದ್ರೆ ನಿನ್ ಗಡ್ಡಿ ಬರಕ್ಕಾಗಲ್ಲ. ನೀನ್ ಆರಿಸ್ಕೊಳ್ತಾ ಇರೋದು ಯಾವುದನ್ನ ಆರಿಸ್ಕೊಳ್ತಾ ಇದೀವಿ ಗೊತ್ತಾ? ಬರೀ ಲೋಕ ಸಂಬಂಧವಾದಗಳನ್ನ. ಅದಕ್ಕೆ ಸೋತ್ ಹೋಗ್ತಾ ಇದೀವಿ ಮಗನೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಂದು ಕ್ಷಣ ಅವನ್ನ ಬಿಟ್ಟು ದೇವರಿಗೆ ಸಮಯ ಕೊಟ್ಟು ನೋಡು. ದಾನಿಯೇಲನು 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟು ಅದ್ಭುತವಾಗಿಲ್ಲ. ಶದ್ರಕ್, ಮೇಷಕ್, ಅಬೆದನಿಗೆ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಕಾರಣ ಏನ್ ಗೊತ್ತಾ? ದೇವರಿಗೆ ವಿಧೇಯರಾಗಿ ನೀತಿವಂತರಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಕೊರ್ನೇಲನ ಭಕ್ತಿಯ ಜೀವಿತ ನೋಡಿದ್ರೆ, ಅವನು ದೇವರಿಗೆ ನಿತ್ಯವೂ ಪ್ರಾರ್ಥಿಸ್ತಾ ಇದ್ದ, ಅವ್ರ ಕುಟುಂಬ ಪ್ರಾರ್ಥಿಸ್ತಾ ಇತ್ತು, ದಾನ ಧರ್ಮಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ದೇವರ ಕೃಪೆ ಆಶೀರ್ವಾದ ಅವನ ಮನೆ ಮೇಲೆಯೂ, ಅವನಿಗೆ ದರ್ಶನಗಳು, ಅವನ ಮನೆಗಳಲ್ಲಿರುವ ಎಲ್ಲರೂ ಪರಿಶುದ್ಧಾತ್ಮನ ಹೊಂದಿಕೊಂಡ್ರು. ಆ ಕುಟುಂಬ ಮಹಿಮಕರವಾದಂತ ಕುಟುಂಬ ಅಂತ ನಾವು ಸಾಕ್ಷಿ ಕೇಳ್ತಾ ಇದ್ದೇವೆ. ಇವತ್ತು ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೆ ಹೇಳ್ತೇನೆ, ಒಂದು ಕಾಲದಲ್ಲಿ ಹಂಗೆ ಇದ್ದಲ್ಲ, ಕೊರ್ನೇಲನ ಮನೆ ಇದ್ದಾಗೆ ಪ್ರಾರ್ಥನೆ ಇಲ್ಲದೆ ಒಂದು ಕಾರ್ಯ ಮಾಡ್ತಾ ಇದ್ದಿಲ್ಲ. ಒಂದು ಬೀರುವ ತರಲಿ ಪ್ರಾರ್ಥನೆ, ಗಾಡಿ ತರಲಿ ಪ್ರಾರ್ಥನೆ, ಮನೆ ಕಟ್ಟೋದ್ರ ಪ್ರಾರ್ಥನೆ, ಉದ್ಯೋಗಕ್ಕೆ ಹೋಗುವಾಗ ಪ್ರಾರ್ಥನೆ, ಎದ್ರೆ ಪ್ರಾರ್ಥನೆ, ನಿಂತ್ರೆ ಪ್ರಾರ್ಥನೆ, ಸ್ತೋತ್ರ ಹೇಳ್ತಾ ಇದ್ದೆ. ಇವತ್ತು ನಿನ್ ಬಾಯ ಬರ್ತಾನೆ ಇಲ್ಲ. ಬೆಳಿಗ್ಗೆ ಎದ್ರೆ ಟಿವಿ ಆನ್ ಮಾಡ್ತಾ ಇದೆಯಾ, ಬೆಳಿಗ್ಗೆ ಎದ್ರೆ ಮೊಬೈಲ್ ಅಲ್ಲಿ ಕೆಲಸಕ್ಕೆ ಬರ್ಲಾರದು ನೋಡ್ತಾ ಇದೆಯಾ, ಬೆಳಿಗ್ಗೆ ಎದ್ರೆ ಹಿಡಿದು ರಾತ್ರಿವರೆಗೂ ದೇವರ ವಾಕ್ಯ ಅಂದ್ರೇನೆ ಚಾನಲ್ ಚೇಂಜ್ ಮಾಡ್ತಾ ಇದೆಯಾ, ದೇವರ ವಾಕ್ಯಗಳು, ಪ್ರಾರ್ಥನೆ, ಮಂದಿರ ಅಂದ್ರೇನೆ ಕೆಲಸ ಐತೆ, ಟೈಮ್ ಇಲ್ಲ, ಆರೋಗ್ಯ ಸರಿ ಇಲ್ಲ, ಅದು ಇದು ನೆಪಗಳನ್ನ ಹೇಳ್ಕೊಳ್ತೆ ನಿನ್ ಜೀವಿತ ಹಾಳು ಮಾಡ್ಕೊಳ್ತಾ ಇದೆಯಾ? ದಯಮಾಡಿ ಹೇಳ್ತೇನೆ, ನೀನ್ ಆರಿಸಿಕೊಳ್ಬೇಕಾದ್ರು. ಬೈಬಲ್ ಅಲ್ಲಿ ಕೂಡ ಇಂಥ ಭಕ್ತರಿದ್ರು, ಮಾರ್ತಾ ಮರಿಯಳ ಅಕ್ಕ ತಂಗಿಯಂದ್ರು. ಅವ್ರ ಜೀವನದಲ್ಲಿ ಏನ್ ನಡೀತು, ಯಾರು ಆಶೀರ್ವಾದ ಹೊಂದಿಕೊಂಡು ಯಾರು ಸಮಸ್ಯೆಗೆ ಒಳಗಾದ್ರು ಎಂಬುದನ್ನ ನಾವು ಇವತ್ತು ದಾನ ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ವಾಗ್ದಾನ, ಇವತ್ತಿನ ವಾಕ್ಯ ಏನ್ ಹೇಳ್ತದೆ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಿಂದ 42 ವಚನಗಳವರೆಗೆ ಓದಿ ಅದರ ಸಾರಾಂಶಗಳನ್ನ ನಿಮಗೆ ಒಂದು ಪರಿಚಯವನ್ನ ನಾನು ನಿಮಗೆ ಮಾಡಿಕೊಡುತ್ತೇನೆ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಯ ಮರಿಯಳು ಎಂಬ ತಂಗಿಯು ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯ ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಯನ್ನು ಹೇಳು ಅಂದಳು. ಸ್ವಾಮಿ ಆಕೆಗೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದೆಯಾ. ಕೆಲವು ಮಾತ್ರ ಬೇಕಾದದ್ದನ್ನು ಅಥವಾ ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಅಂತೇಳಿ ಬರೆಯಲ್ಪಟ್ಟಿದೆ. ಇಲ್ಲ, ಈ ಅಕ್ಕ ತಂಗಿಯಂದ್ರು ಯೇಸು ಕ್ರಿಸ್ತನನ್ನು ಮನೆಗೆ ಆಹ್ವಾನ ಮಾಡಿಕೊಳ್ತಾರೆ. ಆಹ್ವಾನ ಮಾಡಿಕೊಂಡಂತ ಮಾರ್ತಳು ಏನ್ ಮಾಡ್ತಾ ಇದ್ದಾಳೆ? ಬಂದಂತ ಶಿಷ್ಯರ ಗುಂಪನ್ನು ಅದನ್ನೆಲ್ಲ ನೋಡಿ ಆನಂದದಿಂದ ಅವರನ್ನ ಸಂತೋಷ ಪಡಿಸೋದಕ್ಕಾಗಿ ಮನೆ ಒಳಗಡೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾಳೆ. ಅದೇನ್ ತಪ್ಪೇನಲ್ಲ, ಅಡಿಗೆ ಮಾಡೋದಾಗ್ಲಿ, ಹಣ್ಣು ಪದಾರ್ಥಗಳು, ಮೇಜು ಎಲ್ಲವನ್ನು ಸಿದ್ಧ ಮಾಡ್ತಾ ಇರೋದು ನಾನು ತಪ್ಪ ಅಂತೇಳಿ ಹೇಳ್ತಾ ಇಲ್ಲ. ಆದ್ರೆ ಎಲ್ಲದಕ್ಕಿಂತ ಮಿಗಿಲಾಗಿ ಮಾರ್ತಳು ಮನೆಗೆ ಕರೆದಂತ ಉದ್ದೇಶ ಏನು? ಆಶೀರ್ವಾದ, ಆರೋಗ್ಯ, ಸಮಾಧಾನ, ಆಯುಷು, ನಿತ್ಯ ಜೀವ ಮತ್ತು ದೇವರ ಪ್ರಸನ್ನತೆ ಹೊಂದಿಕೊಳ್ಳುವುದಕ್ಕಾಗಿ ಮೊದಲು ಕೆಲಸ. ಆಮೇಲೆ ಎರಡನೇದು ಅಡಿಗೆ, ಲೋಕನ ಸಂಬಂಧವಾದದ್ದನ್ನು ಹುಡುಕ್ಬೋದಾಗಿತ್ತು. ಮಾರ್ತಳು ಹಾಗೆ ಮಾಡ್ಲಿಲ್ಲ. ದೇವರನ್ನ ಮೆಚ್ಚಿಸೋದು ಆ ಭಾಗವನ್ನು, ಅಂದ್ರೆ ಕೇಳುವುದರಿಂದ ಆಶೀರ್ವಾದ ಬರ್ತದೆ. ದೇವರ ವಾಕ್ಯ ಹೇಳ್ತದೆ, ರೊಟ್ಟಿ ತಿಂದ್ರೆ ಮಾತ್ರ ಬದುಕೋದಿಲ್ಲ, ನನ್ನ ಬಾಯಿಂದ ಬರುವಂತ ವಾಕ್ಯಗಳಿಂದಲೇ ಬದುಕಬಲ್ಲಿರಿ ಅಂತೇಳಿ, ನನ್ನ ಮಾತಿನಿಂದಲೇ ನೀವು ಜೀವಂತವಾಗಿರುವಲ್ಲಿರಿ ಎಂಬುದಾಗಿ ಹೇಳಿದ ಆ ವಾಗ್ದಾನದ ಮಾತು ಸಮರದ ಶ್ರೀಗಳದಲ್ಲಿ, ನಾನು ಕುಡಿಯುವ ನೀರನ್ನು ಕುಡಿಯುವುದಾದ್ರೆ ಮತ್ತೆ ನಿನಗೆ ಎಂದಿಗೂ ದಾಹವಾಗುವುದಿಲ್ಲ, ಅದನ್ನು ಹಿಂಬಾಲಿಸಬೇಕಾಗಿತ್ತು.
ಆದ್ರೆ ಮಾರ್ತಳು ಏನ್ ಮಾಡಿದಳು, ಔತಣ ಲೋಕ ಸಂಬಂಧವಾದಗಳ ಚಿಂತೆಗಳು, ಏನ್ ಮಾಡ್ಲಿ, ಈ ಕಡೆ ಮಾಡ್ಲಿ, ಏನ್ ತರ್ಲಿ, ಏನ್ ಮಾಡ್ಲಿ, ಆ ಒಂದು ಲೋಕ ಸಂಬಂಧವಾದ ವಿಷಯಗಳಲ್ಲಿ ಜನರು ತನ್ನನ್ನು ಹೊಗಳಲಿ, ನನ್ನ ಮನೆಗೆ ಯೇಸು ಬಂದಿದ್ದಾನೆ ಅನ್ನುವಂಥ ಪ್ರಯತ್ನಗಳಲ್ಲಿ ಹೋದಳು. ಆದರೆ ತಂಗಿಗೆ ಮಾತ್ರ ಹಾಗೆ ಮಾಡ್ಲಿಲ್ಲ. ಮರಿಯಳು ಅದ್ಭುತ ರೀತಿಯಲ್ಲಿ ಸ್ವಾಮಿಯ ಪಾದದ ಬಳಿಯಲ್ಲಿ ಕೂತುಕೊಂಡು ದೇವರ ಬಾಯಿಂದ ಬರುವಂತ ವಾಕ್ಯಗಳನ್ನ ಕೇಳಿದಳಂತೆ. ಅಶ್ವದವರ ತರವಾದ ವಾಕ್ಯಗಳನ್ನ, ಸರ್ವಶಕ್ತನ ಮಾತನಾಡುವಂತ. ಇಂದು ಯಾರಿಗಿದೆ ಭಾಗ್ಯ? ಇವತ್ತು ಚರ್ಚಲ್ಲಿ ದೇವರ ವಾಕ್ಯ ಕೇಳೋದಕ್ಕೆ ಒಂದು 3 ತಾಸು ಟೈಮ್ ಕೊಡೋದಕ್ಕೆ ಯಾರಿಗಿಷ್ಟ ಇಲ್ಲ. ಒಂದು ಅರ್ಧ ಗಂಟೆ ಸಭೆಯ ಸೇವಕರು ಪಾಸ್ಟರ್ಗಳು ವಾಕ್ಯ ಹೇಳ್ತಾ ಇದ್ರೆ ಎದ್ದೋಗೋದು, ಸುಮ್ನೆ ಶುಗರ್ ಇದೆ ನನಗೆ ಅದಕ್ಕೆ ಹೊರಗೆ ಹೋಗ್ತಾ ಇದ್ದೀನಿ, ಸುಮ್ನೆ ಫೋನ್ ಬಂದಿರ್ತಾರೆ ಸುಮ್ಮನೆ ಕಿವಿಯಲ್ಲಿ ಇಟ್ಕೊಂಡು ಓಡೋಗೋದು. ಇವತ್ತು ಅನೇಕ ಜನರು ದೇವರ ವಾಕ್ಯ ಕೇಳಬೇಕಂದ್ರೆ ಅದೇ ವಾಕ್ಯ, ಅದೇ ಹಾಡು, ಅದೇ ಪ್ರಾರ್ಥನೆ ಅಂತ ಅಲಕ್ಷ್ಯತನ ಮಾಡ್ಕೊಳ್ತಾ ಇದ್ದಾರೆ ದೇವರನ್ನ. ಅವತ್ತಿನ ಕಾಲದಲ್ಲಿ ಯೇಸು ಮನೆಗೆ ಬಂದಿದ್ದಾನಂದ್ರೆ ಎಂಥ ಭಾಗ್ಯ ನೋಡ್ರಿ. ಆದ್ರೆ ಮರಿಯಳು ಪಾದದ ಕಡೆಯಲ್ಲಿ ಕುಂತು ವಾಕ್ಯಗಳನ್ನ ಕೇಳ್ತಾ ಇದ್ದಳು. ತಾನು ಮಾಡ್ತಾ ಇರೋದನ್ನ ಬಿಟ್ಟು ಮತ್ತೆ ಓಡಿ ಬಂದು ಹೇಳ್ತಾಳೆ, ನೀನ್ ಈ ಚಿಂತೆ ಇಲ್ಲವೋ, ನಾನು ಒಬ್ಳು ಒದ್ದಾಡ್ತಾ ಇದ್ದೀನಿ, ಇದನ್ನೆಲ್ಲ ನೋಡ್ತಾ ಇದ್ದೀವಿ ದೇವ್ರೆ, ಆ ಮರೆಯೊಳಗೆ ಹೇಳಿ ನನ್ನ ಹತ್ರ ಕಳಿಸು ಅಂತ ಹೇಳ್ತಾಳೆ. ದೇವ್ರ ಹೇಳ್ದ, ಮರೆಯೊಳಗೆ ಸಿಕ್ಕಿದಂತ ಆಶೀರ್ವಾದ ತೆಗೆಯಲ್ಪಡುವುದಿಲ್ಲ. ಮರೆಯೊಳ ಆರಿಸಿಕೊಂಡದ್ದು ಶ್ರೇಷ್ಠಕರವಾದದ್ದು, ನೀನು ಆರಿಸಿಕೊಂಡದ್ದು ಶ್ರೇಷ್ಠಕರವಾದದ್ದು ಇಲ್ಲ ಅನ್ನಲ್ಲ. ಆದ್ರೆ ಅದು ಅವಶ್ಯಕತೆನೆ, ಅದಕ್ಕಿಂತ ಮುಖ್ಯವಾದ ಅವಶ್ಯಕತೆಯನ್ನು ಮರೆಯಲು ಆರಿಸಿಕೊಂಡಿದ್ದಾಳೆ. ನಾನು ಕಳಿಸುವುದಕ್ಕೆ ಆಗೋದಿಲ್ಲ. ಆ ಮಗಳು ನಿತ್ಯ ಜೀವವನ್ನು ಪಡೆದುಕೊಳ್ತಾ ಇದ್ದಾಳೆ, ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ದಾಳೆ ಅಂದ್ರೆ ಇವತ್ತು ವಾಕ್ಯ ಕೇಳುವ ನಾನು ಹೇಳ್ತೇನೆ, ಮೊದಲು ದೇವರಿಗೆ ಜಾಗ ಕೊಡ್ರಿ, ಮೊದಲು ಪ್ರಾರ್ಥನೆ ಮಾಡ್ರಿ. ಮನೆ ಕಟ್ಟಿದ್ರು ದೇವರಿಗೆ ಪ್ರಾರ್ಥನೆ ಮಾಡ್ರಿ, ಸಾಲ ತೀರ್ಸುವಾಗ ಪ್ರಾರ್ಥನೆ ಮಾಡ್ರಿ, ಸಾಲ ತರುವಾಗ ಪ್ರಾರ್ಥನೆ ಮಾಡ್ರಿ, ಆಸ್ಪತ್ರೆಯಲ್ಲಿ ಹೋಗುವಾಗ ಪ್ರಾರ್ಥನೆ ಮಾಡ್ರಿ, ರೋಗದಲ್ಲಿದ್ದಾಗ ಪ್ರಾರ್ಥನೆ. ಮೊದಲು ದೇವರಿಗೆ ಜಾಗ ಕೊಡ್ರಿ. ಅರ್ಥ ಆಗ್ತದೆಯಾ? ಒಂದು ಮದುವೆ ಮಾಡ್ಲಿ, ಒಂದು ಶುಭ ಕಾರ್ಯ ಮಾಡ್ಲಿ, ಏನೇ ಮಾಡ್ಲಿ, ಮೊದಲು ವಾಕ್ಯ ಕೇಳ್ರಿ. ಏನ್ ಹೇಳ್ತಾ ಇದ್ದಾನೆ ದೇವರು, ಯಾವ ಮಾರ್ಗದಲ್ಲಿ ನಡಿ ಅಂತ ಹೇಳ್ತಾ ಇದ್ದಾನೆ, ಸತ್ಯ ಮಾರ್ಗ ಯಾವುದು, ನೀತಿ ಮಾರ್ಗ ಯಾವುದು. ಫಸ್ಟ್ ನಿನ್ನ ಮನೆಗೆ ಮೊದಲನೇ ಯಜಮಾನ ದೇವರಾಗಿದ್ರೆ ನಿನ್ನ ಮನೆ ಆಶೀರ್ವಾದ ಹೊಂದ್ಕೊಳ್ತೇವೆ. ಮರಿಯಳು ತನ್ನ ಹೃದಯದ ಮನೆಗೆ ದೇವರನ್ನ ಯಜಮಾನ ಮಾಡಿಕೊಂಡ್ಳು. ಇವತ್ತು ಚರಿತ್ರೆಯಲ್ಲಿ ನೀನು ನಾನು ಓದಿಕೊಳ್ತಾ ಇದ್ದೀವಿ, ಹೇಳ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಸಾಕ್ಷಿಯನ್ನು ಹೇಳ್ತಾ ಇದ್ದೇವೆ. ಇವತ್ತು ವಾಕ್ಯ ಕೆಲವು ಮಗನೇ, ಇವತ್ತು ನೀನು ಸೋತಗಿರೋದಕ್ಕೆ ಕಾರಣ ಏನು ಗೊತ್ತಾ? ಲೋಕ ಸಂಬಂಧಗಳನ್ನು ಹುಡುಕತ್ತಾ, ಸ್ವಂತ ಬುದ್ಧಿಯ ಮೇಲೆ ಆಧಾರಗೊಳ್ಳದೆ, ನಿನ್ನ ಪ್ರಯತ್ನಗಳನ್ನು ನೀನು ಮಾಡದೆ, ದೇವರನ್ನ ನೀನು ಹೇಗೆ ಮೆಚ್ಚಿಸ್ಬೇಕು ಗೊತ್ತಾ? ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ, ಭಕ್ತಿಯ ಪರ ಜೀವಿತ, ನಡೆ ನುಡಿಯಲ್ಲಿಯೂ ಅನೇಕರು ನಿನ್ನನ್ನು ಮೆಚ್ಚಿಕೊಳ್ಳುವ ರೀತಿಯಲ್ಲಿ ಕ್ಷಮಿಸುವ ಗುಣ. ಯಾವ ಸ್ತ್ರೀ ಆಗಿರಲಿ, ಯಾವ ಪುರುಷನಾಗಿರಲಿ, ಕ್ಷಮಿಸುವ ಗುಣ ಇಲ್ಲ ಅಂದ್ರೆ ನಿನ್ ಜೀವಿತ ಆಶೀರ್ವಾದ ಹೊಂದಿಕೊಳ್ಳಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ನಾನು ನಿಮ್ಮೆಲ್ಲರಿಗೆ ಹೇಳ್ತೇನೆ, ಕುಟುಂಬದ ಮೇಲೆ ನಂಬಿಕೆ ಇರಬೇಕು, ದೇವರ ಮೇಲೆ ಕೂಡ ನಂಬಿಕೆ ಇರಬೇಕು. ಅನುಮಾನ ಅನ್ನೋದು ಇತ್ತು ಅಂದ್ರೆ ನಿನ್ನ ಜೀವನದಲ್ಲಿ ಯಾರು ಬಂದು ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಅನುಮಾನ ಅದು ದೇವರ ಮೇಲೆ ಇರಕೂಡದು, ಕುಟುಂಬದ ಜನರ ಮೇಲೆ ಕೂಡ ಇರಕೂಡದು. ಯಾವಾಗ ನಿಮ್ಮ ಮನೆಗಳಲ್ಲಿ ಈ ಬೀಜ ಅನ್ನೋದು ಇರ್ತದೋ, ನಿನ್ಗೆ ಎಷ್ಟು ಪ್ರಾರ್ಥನೆ ಮಾಡು ದೇವರು ಆಶೀರ್ವಾದ ಮಾಡಲ್ಲ. ನಿನಗೆ ಬರೀ ರೋಗಗಳೇ, ಚಿಂತೆಗಳೇ, ಸಮಸ್ಯೆಗಳೇ. ನಿನ್ನ ಜೀವಿತ ಹೆಂಗಿರ್ತದಂತೆ ಒಣಗಿ ಹೋದ ಅಂಜೂರದ ಮರದಾಗಿರ್ತಯ್ಯ. ಆದ್ರಿಂದ ಅನುಮಾನವಾಗಿರಲಿ, ಕ್ಷಮಾಪಣೆ ಗುಣವು ನಿನ್ನಲ್ಲಿ ಬಹಳ ಶ್ರೇಷ್ಠಕರವಾಗಿರ್ಬೇಕು. ಅನುಮಾನ ಇರಕೂಡದು, ಪ್ರೀತಿ ಇರಬೇಕು, ದಯೆ ಇರಬೇಕು, ದೀರ್ಘ ಶಾಂತಿ ಇರಬೇಕು, ತಾಳ್ಮೆ ಇರಬೇಕು. ಕರ್ತನ ಪ್ರೀತಿ ಯೋಗ್ಯತೆಯಾಗಿ ವಾಕ್ಯದ ಹಾದಿಯಲ್ಲಿ ನಡೆಯುವಂತವ್ರು ನೀವಾಗಿರ್ಬೇಕು. ನಾನು ನಿಮ್ಗೊಂದೇ ವಿಷಯ ಹೇಳ್ತೇನೆ, ಮರಿಯಳ ಜೀವಿತ ಏನು ಆಶೀರ್ವಾದ ಹೊಂದಿಕೊಳ್ತೋ ಅದು ಆ ಮಗಳಿಂದ ತೆಗೆಯಲ್ಪಡಲಿಲ್ಲ. ಇವತ್ತು ನಿನ್ನಿಂದ ಏನು ತೆಗೆಯಲ್ಪಡಬಾರದು ಆಶೀರ್ವಾದಗಳು, ಕೃಪೆಯು ಅಂದ್ರೆ ನೀನ್ ದೇವರನ್ನು ಹಿಂಬಾಲಿಸು. ಮೊದಲು ದೇವರಿಗೆ ಅವಕಾಶ ಕೊಡು, ಚರ್ಚಿಗೆ ಹೋಗೋದನ್ನ ಕಲಿ, ಕುಟುಂಬ ಪ್ರಾರ್ಥನೆ ಮಾಡೋದ್ ಕಲಿ. ಇನ್ನೊಂದು ವಿಷಯ ಹೇಳ್ತೀನಿ, ಕಾಣಿಕೆ ಕೊಡೋದ್ರಾಗ ಮುಜುಗರ ಮಾಡ್ಬೇಡ, ಸುಮ್ಮನೆ ಕೊಡ್ತಾ ಇರೋ. ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಪಾಸ್ಟರ್ಗಳೆಲ್ಲ ದಶಮ ಭಾಗಗಳಿಗಾಗಿಯೇ ಸೇವೆ ಮಾಡ್ತಾರೆ. 10 ಭಾಗ ಕೊಡು, 100ರಲ್ಲಿ 10% ಕೊಡು ಅಂತ ಕೇಳ್ತಾರೆ. ಅವ್ರು ಕೇಳ್ತಾ ಇಲ್ಲ, ನಿಮ್ಮನಿಗೆ ಕಲಿಸ್ತಾ ಇದ್ದಾರೆ. ಇವತ್ತು ನೀನ್ ಏನ್ ಕಲಿತೋ ನಾಳೆ ನಿನ್ನ ಮಕ್ಕಳು ಅದನ್ನ ಕಲಿತಾರೆ. ನೀವು ಕೊಡೋದ್ರಿಂದ ನಿಮ್ಗೇನ್ ಶಾಪ ಆಗಲ್ಲ. ದೇವ್ರ ಸೊತ್ತು ದೇವ್ರು ಕೊಟ್ಟ ಮೇಲೆ ಅದು ಸೇವಕರಿಗೆ ಬಿಟ್ಟಿದ್ದು. ಅದು ಸೇವೆ ಮಾಡ್ತಾರೋ ಸೇವೆ ಮಾಡ್ಲಾರ್ದೆ ಅವ್ರ ಕುಟುಂಬದಲ್ಲಿ ಏನ್ ಮಾಡ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ದೇವರು ಸೇವಕರಿಗೆ ಕೊಡ್ರಿ ಅಂತ ಹೇಳಿದ್ರೆ ಕೊಟ್ಟು ಬಿಡೋದು ಕಲಿದೆ. ನಾನು ಇವತ್ತಿಗೂ ನಾನು ಇಷ್ಟು ದೊಡ್ಡ ಸೇವಕಾದ್ರು ನನಗೂ ಸುಮಾರು ಲಕ್ಷಾಂತರ ರೂಪಾಯಿ ಸಾಲಗಳಿದಾವೆ. ದುಡಿದು ಕೆಲಸ ಮಾಡ್ತೇನೆ ಕೆಲವು ಸಂದರ್ಭಗಳಲ್ಲಿ ನನ್ನ ಕುಟುಂಬ ಪೋಷಣೆಗಾಗಿ, ನನ್ನ ಸಾಲಗಳು ತೀರಿಸೋದಕ್ಕಾಗಿ ಕೂಡ ನನ್ನ ಶಕ್ತಿಗೂ ಮಿಂಚಿ ನಾನು ಸೇವೆ ಮಾಡ್ತೇನೆ. ನಾನು ಅತ್ಯಧಿಕವಾಗಿ ದೇವರ ಕಾರ್ಯಗಳನ್ನು ಮಾಡ್ತೇನೆ. ನಾನು ದಶಮ ಭಾಗಗಳನ್ನು ಕೊಡ್ತೇನೆ. ಇವತ್ತು ವಾಕ್ಯ ಕೇಳುವ ನಾನು ನಿಮ್ಗೆ ಹೇಳ್ತೇನೆ, ಕಾಣಿಕೆ ಕೊಡೋದರಲ್ಲಿ ನೊಂದುಕೊಂಡು ಕೊಡಬೇಡ್ರಿ, ಬಾಧೆ ಪಟ್ಟು ಕೊಡಬೇಡ್ರಿ, ಇಷ್ಟವಿಲ್ಲದನ್ನು ಕೊಡಬೇಡ್ರಿ. ಪ್ರೀತಿಯಿಂದ ಕೊಟ್ಟು ನೋಡ್ರಿ, ನಿನ್ನ ಮನೆ ಬೆಳಗ್ತದೆ, ಆಶೀರ್ವಾದ ಹೊಂದಿಕೊಳ್ತದೆ. ಕೊಟ್ಟ ಮೇಲೆ ಆಗತ್ತೆ. ಅದು ಏನಾರ ಮಾಡ್ಕೊಳ್ಳೋರು 100 ಜನ 100 ಮಾತಾಡ್ಲಿ, ಯೇಸು ನಿನ್ನ ಪ್ರೀತಿಸ್ತಾ ಇದಾನಿಲ್ಲ, ಅದನ್ನ ಅರ್ಥ ಮಾಡಿಕೊಡ್ರಿ. ಮಾರ್ತಾ ಮರಿಯಳು ಜೀವಿತದಲ್ಲಿ ನಡೆದ ಕಾರ್ಯಗಳಕ್ಕಿಂತ ನಿನ್ನ ಮನೆಯಲ್ಲಿ ನಡಿಬೇಕಂತ ಹೇಳಿ ಅನ್ನೋದಾದ್ರೆ ಎಲ್ಲರ ಮೇಲೆ ಆಧಾರಗೊಂಡು ಟೈಮ್ ಇಲ್ಲ ಅನ್ಬೇಡ, ದೇವ್ರನ್ನ ಆರಾಧನೆ ಮಾಡಿ. ಒಳ್ಳೇದಾಗ್ಲಿ, ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಗಾಡ್ ಬ್ಲೆಸ್. ದೇವ್ರು ನಮ್ಮ ಮನೆಗಳನ್ನ
ಬಲಪಡಿಸಲು ಅದ್ಭುತಗಳನ್ನು ಮಾಡಲಿ. ನಾನು ನಂಬ್ತೀನಿ ಮರೆಯಲಾಗಿ ಬದುಕ್ತಿ ಅಂತೇಳಿ, ಮಾರ್ತಳಾಗಿ ಬದುಕಬೇಡ, ಜಾಗೃತಿಯಾಗಿರು. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.